ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ನಿಮ್ಮದು ವೃಶ್ಚಿಕ ರಾಶಿ. ಶನೈಶ್ವರ ಸೌರವ್ಯೂಹದ ನ್ಯಾಯಕಾರಕ ಗ್ರಹ, ಕರ್ಮಕಾರಕ ಗ್ರಹ ಶನಿದೇವ. ಶನೈಶ್ವರ ಮಂದ ಗ್ರಹ. ಬರುವ ಜುಲೈ 26ರಂದು ತನ್ನ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ತನ್ನ ಚಲನೆಯನ್ನು ಬದಲಿಸಲಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ವೃಶ್ಚಿಕ ರಾಶಿಯ ಮೇಲೆ ಪ್ರಭಾವ. ಇದು ವಿಡಿಯೋ ಥೀಮ್. ಇದು ಒಂದು ಪ್ಲೇಲಿಸ್ಟ್ 12 ವಿಡಿಯೋಸ್ ಇರ್ತವೆ. ಪ್ರಸ್ತುತವಾಗಿ ವೃಶ್ಚಿಕ ರಾಶಿಯ ಮೇಲೆ ಪ್ರಭಾವ. ಉಳಿದ 11 ರಾಶಿಗಳಿಗೂ ಅಪ್ಲೋಡ್ ಮಾಡ್ತಾ ಇದೆ. ಇದನ್ನೇ ಮುಂದೆ ಆಂಗ್ಲ ಮಾಧ್ಯಮದಲ್ಲಿಯೂ ಕೂಡ, ಇಂಗ್ಲೀಷ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಇದರ ಜೊತೆ ಮುಂದೆ 4 ಪ್ಲೇಲಿಸ್ಟ್ಗಳು ಬರ್ತವೆ. ಮಂಗಳ ರಾಶಿ ಪರಿವರ್ತನೆ, ಬುಧ ರಾಶಿ ಪರಿವರ್ತನೆ, ಶುಕ್ರ ರಾಶಿ ಪರಿವರ್ತನೆ, ಮಿಥುನದಲ್ಲಿ ಮಂಗಳ, ಕನ್ಯಾದಲ್ಲಿ ಶುಕ್ರ, ಆಗಸ್ಟ್ ಮಾಸ ಭವಿಷ್ಯ ಕನ್ನಡದಲ್ಲಿಯೂ ಬರ್ತವೆ. ಪ್ರತಿಯೊಂದು ಪ್ಲೇಲಿಸ್ಟ್ನಲ್ಲಿ 12 ವಿಡಿಯೋಸು. ನೆಕ್ಸ್ಟು ಸಾಧ್ಯ ಆದರೆ ಆಂಗ್ಲ ಮಾಧ್ಯಮದಲ್ಲಿಯೂ ಕೂಡ, ನಮ್ಮ ಇಂಗ್ಲೀಷ್ ವೀಕ್ಷಕರಿಗಾಗಿ ಕೂಡ ಸೇಮ್ ಕಂಟೆಂಟನ್ನು ಅಪ್ಲೋಡ್ ಮಾಡಲಾಗುತ್ತೆ. ವಿಷಯ ಸೇಮ್ ಇರುತ್ತೆ, ಭಾಷೆ ಬೇರೆ ಆಗಿರುತ್ತದೆ. ಸೊ ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ವೃಶ್ಚಿಕ ರಾಶಿ. ಶನಿಯು 3ನೇ ಭಾವ ಮತ್ತು 4ನೇ ಭಾವದ ಆಧಿಪತ್ಯವನ್ನು ಹೊಂದಿದಂಥ ಗ್ರಹ. 3rd ಲಾರ್ಡ್ ಆ್ಯಂಡ್ 4th ಲಾರ್ಡ್. ನಾವು ಪ್ರಸ್ತುತವಾಗಿ ಶನೈಶ್ವರ 5th ಹೌಸಲ್ಲಿ ಇದ್ದಾನೆ, ಪಂಚಮ ಭಾವದಲ್ಲಿದ್ದಾನೆ. ಪಂಚಮ ಭಾವದಲ್ಲಿ ಈಗ ಮುಂದಿನ 138 ದಿನಗಳ ಅವಧಿಯವರೆಗೆ ಶನೈಶ್ವರ ವಕ್ರಗತಿಯಲ್ಲಿ ಸಂಚಾರ ಮಾಡುವಂಥದ್ದು. 138 ದಿನ ಯಾವಾಗಿಂದ ಎಲ್ಲಿಯವರೆಗೂ? ಎಲ್ಲಿಂದ ಎಲ್ಲಿಯವರೆಗೆ? ಜುಲೈ 26ರಿಂದ ಡಿಸೆಂಬರ್ 10. ಪಂಚಮ ಭಾವದಲ್ಲಿ ಮೀನ ರಾಶಿಯಲ್ಲಿ ಶನಿಯ ವಕ್ರಗತಿ ಚಲನೆ. ಸ್ಯಾಟರ್ನ್ ಗೆಟಿಂಗ್ ರಿಟ್ರೋಗ್ರೇಡೆಡ್ ಮೋಷನ್ ಆಫ್ ಸ್ಯಾಟರ್ನ್ ಇನ್ ಪಾಯ್ಸಿಸ್, ಇಂಪ್ಯಾಕ್ಟ್ ಆನ್ ಜೋಡೆಕ್ಸ್ ಅಂಡ್ ಸ್ಕಾರ್ಪಿಯೋ. ಶನಿಯ ಫಲಗಳು ಯೋಗಾಧಾರಿತ, ಭಾವಾಧಾರಿತ, ಕರ್ಮಾಧಾರಿತ ಮತ್ತು ಶನಿ ಯಾವ ಭಾವದಿಂದ ಪ್ರಭಾವ ಬೀರ್ತಾ ಇದ್ದಾನೆ ಇದು. ಈ 4 ಅಂಶಗಳು ಪ್ರಮುಖವಾಗಿರ್ತವೆ. ಇನ್ನು ಗುರುವಿನ ಜೊತೆ ಇದ್ರೆ ಅಥವಾ ಗುರುವಿನ ರಾಶಿಯಲ್ಲಿದ್ರೂ ಕೂಡ ಗುರುವಿನ ಕೆಲವು ಎನರ್ಜಿ ಶನಿಯನ್ನು ನಿಯಂತ್ರಣ ಮಾಡುತ್ತೆ. ಅಥವಾ ಗುರುವಿನ ದೃಷ್ಟಿ ಅಮೃತಮಯ ದೃಷ್ಟಿ ಇದ್ರೂ ಕೂಡ ಓಕೆ. ಶನಿಯ ದೃಷ್ಟಿ ತುಂಬ ಇದು ಇರುತ್ತೆ, ವಿಷಮಯವಾಗಿದ್ರು ಕೂಡ ಗುರುವಿನ ದೃಷ್ಟಿ ಅಮೃತಮಯವಾಗಿರುತ್ತೆ. ಸೊ ಇಲ್ಲಿ ಅಂತ ಸೀನ್ ಕಂಡು ಬರ್ತಾ ಇಲ್ಲ. ಆದರೆ ಗುರುವಿನ ರಾಶಿಯಲ್ಲಿ ಶನಿ ಇದ್ದು ಗುರುವಿನ ಎನರ್ಜಿ ಶನಿಯ ಒಂದು ನಕಾರಾತ್ಮಕ ಫಲಗಳನ್ನು ನಿಯಂತ್ರಣ ಮಾಡುತ್ತೆ. ಈಗ ಪಂಚಮ ಭಾವದಲ್ಲಿ ಶನೈಶ್ವರ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಮುಂದಿನ 138 ದಿನಗಳ ಅವಧಿಯವರೆಗೆ. ಈ ಅವಧಿಯಲ್ಲಿ ಏನು ಮಾಡ್ತಾನೆ ಅಂದರೆ ಶನೈಶ್ವರ ಪಂಚಮ ಭಾವದ ಫಲಗಳನ್ನು ನಿಧಾನಗತಿಯಲ್ಲಿ ನೀಡುವನು ಅಂದರೆ ಸ್ಲೋ ಆಗುವನು, ಟ್ವಿಸ್ಟ್ ಮಾಡುವನು, ಕ್ರೂಕ್ಡ್ ಆಗುವನು. ಸೊ ಪಂಚಮ ಭಾವ ಆಧಾರಿತ ಫಲಗಳು ಚೆನ್ನಾಗಿಲ್ಲ. ಒಂದು ಯೋಗ, ಯಾವುದೇ ರೀತಿಯ ಯೋಗವನ್ನು ನಿರ್ಮಾಣ ಮಾಡಿಲ್ಲ. ಪಂಚಮ ಭಾವದಲ್ಲಿ ಸಂಚರಿಸುವಾಗ ಯಾವುದೇ ರೀತಿಯ ಯೋಗ ಇಲ್ಲ. ಪಾದ, ರೌಪ್ಯ ಪಾದ ಪ್ರಭಾವ ಇದೆ. ರೌಪ್ಯ ಪಾದ ಓಕೆ, ಸೆಕೆಂಡ್ ಆಸ್ಪಿಸಿಯಸ್. ಸುವರ್ಣದ ನಂತರ ರೌಪ್ಯ ಬರುತ್ತೆ, ಅದು ಕೂಡ ತುಂಬಾ ಒಳ್ಳೆಯ ಫಲಗಳು. ಸೊ ಭಾವ ಚೆನ್ನಾಗಿಲ್ಲ, ಪಾದ ಚೆನ್ನಾಗಿದೆ. ಯೋಗ ಇಲ್ವೇ ಇಲ್ಲ, ಯಾವುದೇ ರೀತಿಯ ಯೋಗ ಇಲ್ಲ. ಸೊ ಇನ್ನು ಕರ್ಮಗಳು ಬರುತ್ತೆ. ಕರ್ಮಗಳು ನಿಮ್ಮ ವೈಯಕ್ತಿಕ ಕರ್ಮಗಳ ಮೇಲೆ ಅವಲಂಬಿಸಿರುತ್ತೆ. ಇನ್ನು ಇದರ ಜೊತೆಗೆ ನಿಮ್ಮ ದಶಾಭುಕ್ತಿಗಳು, ದಶಾಕಾರಕ ಮತ್ತು ಭುಕ್ತಿಕಾರಕನ ಪ್ಲೇಸ್ಮೆಂಟ್ಸು, ಆಮೇಲೆ ನವಮಾಂಸಗಳಲ್ಲಿ ಅವರು ಒಂದು ಸಾಮರ್ಥ್ಯ, ಷಡ್ಬಲ ಸಾಮರ್ಥ್ಯ, ಇದರ ಜೊತೆಗೆ ಅನ್ಯ ಗ್ರಹಗಳ ಒಂದು ಸಂಯೋಗ, ಹೀಗಾಗಿ ಕಂಬೈನ್ಡ್ ಎಫೆಕ್ಟ್ ಅನ್ನ ನಾವು ಕಾಣಬಹುದಾಗಿದೆ. ಗ್ರಹಣಗಳ ಫಲಗಳು ಸಿಗ್ತವೆ, ಅನ್ಯ ಗ್ರಹಗಳ ಪ್ರಭಾವ ಇರುತ್ತೆ. ಇಲ್ಲಿ ಕೇವಲ ಶನಿಯ ಫಲಗಳನ್ನ ತಿಳಿಸಲಾಗ್ತಾ ಇದೆ. ಇಲ್ಲಿ ವೀಕ್ಷಕರೇ, ಪರಾಕ್ರಮ ಭಾವದ ಅಧಿಪತಿಯಾಗಿ ಪಂಚಮ ಭಾವದಲ್ಲಿ ಶನಿ ವಕ್ರ ಆಗ್ತಾನೆ. ಪರಾಕ್ರಮ, ಶ್ರಮ, ಕ್ರಿಯೇಟಿವಿಟಿ, ಅವುಗಳ ಮುಖಾಂತರ ಪರಾಕ್ರಮದಿಂದ ನಿಮ್ಮ ಕ್ರಿಯೇಟಿವಿಟಿ ಇರುತ್ತೆ. ರಚನಾತ್ಮಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳರು ಕೂಡ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಇಲ್ಲಿ ಕ್ರಿಯೇಟಿವಿಟಿಯಲ್ಲಿ ಕಡಿಮೆ ಕೊರತೆಯನ್ನು ಕಾಣಬಹುದು. ನಿಧಾನ ಫಲಗಳು ಸಿಗ್ತವೆ. ಕರ್ಮಕ್ಕೆ ತಕ್ಕಂತೆ ಫಲಗಳು ನಿಧಾನಗತಿಯಲ್ಲಿ ಸಿಗ್ತವೆ. ನಿಮ್ಮ ಸಿಬ್ಲಿಂಗ್ಗಳ ಜೀವನದಲ್ಲಿ, ಸೋದರರ ಜೀವನದಲ್ಲಿ, ಅದೃಷ್ಟದಲ್ಲಿ ಏರುಪೇರು, ಅವರ ಜೀವನದಲ್ಲಿ. ಸಂತಾನದ ವಿಚಾರದಲ್ಲಿ ಕೂಡ ವಿಶೇಷವಾದ ಫಲಗಳು ಸಿಗ್ತವೆ. ಏರುಪೇರು ಅಥವಾ ಸಂತಾನದ ನಡೆ ರಹಸ್ಯಕಾರಿಯಾಗಿರುತ್ತದೆ. ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡುವರು, ಆಲೋಚನೆ ಮಾಡುವರು. ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಲಕ್ ಫ್ಯಾಕ್ಟರ್ ಡೌನ್, ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಕಡಿಮೆ ಆಗುತ್ತೆ. ಪ್ರಯತ್ನಗಳಿಗೆ ಹೆಚ್ಚಿನ ಫಲ ಸಿಗಲ್ಲ. ಒಂದು ಗ್ರಹ ವಕ್ರಿ ಆದಾಗ ಅದು ನಿಮ್ಮನ್ನು ಪ್ರಾಕ್ಟೀಸ್ ಮಾಡಿಸುತ್ತೆ. ನಿರಂತರವಾಗಿ ಶ್ರಮವನ್ನು ಹೆಚ್ಚು ಮಾಡುವಂಥದ್ರ ಒಂದು ಆಶಯವಾಗಿರುತ್ತೆ. ಸೊ ಅತಿಯಾದ ವೇಗದಲ್ಲಿ ನೀವು ಸಾಕ್ತಾ ಇರ್ತೀರ ವಿಶ್ರಾಂತಿ ರಹಿತವಾಗಿ. ಆವಾಗ ಶನೈಶ್ವರ ಏನ್ ಮಾಡ್ತಾನಂದ್ರೆ ಒಂದು ಸ್ಪೀಡ್ ಬ್ರೇಕರ್ನ ಅಳವಡಿಸ್ತಾನೆ, ವೇಗ ನಿಯಂತ್ರಕವನ್ನು ಅಳವಡಿಸೋನು. ಕಾರಣ, ಅಪಘಾತಕ್ಕೆ ಅವಸರವೇ ಕಾರಣ. ಸೊ ನೀವು ನಿಮ್ಮ ಸ್ಪೀಡನ್ನು ಇಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ರೆಸ್ಟ್ ತಗೋಬೇಕು, ಕೆಲವು ಬದಲಾವಣೆಗಳನ್ನು ತರಬೇಕು. 4th ಲಾರ್ಡ್ ಇನ್ 5th ಹೌಸ್ ಬಂದಾಗ ಕೆಲವು ಕೌಟುಂಬಿಕ ವಿಚಾರಗಳು, ಕುಟುಂಬದ ಕೆಲವು ನಿರ್ಣಯಗಳನ್ನ
ಪೆಂಡಿಂಗ್ ಇಡಬೇಕಾಗುತ್ತೆ. ಯಾವುದೇ ಕನ್ಕ್ಲೂಷನ್ಗೆ ಈ ಸಡನ್ಲಿ ಬರೋಕ್ಕಾಗಲ್ಲ. ಆಸ್ತಿಯ ವಿಚಾರದಲ್ಲಿಯೂ ಕೂಡ ಸೇಮ್ ಬರುತ್ತೆ. ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ವಿತ್ ದ ಚಿಲ್ಡ್ರನ್ ಆಲ್ಸೋ, ಮಕ್ಕಳು ಆ್ಯಂಡ್ ಲರ್ನಿಂಗ್ ಆಲ್ಸೋ. ನೀವು ಯಾವುದಿಲ್ಲಿ ಸ್ಲೋ ಲರ್ನ್ ಮಾಡ್ಬೋದು, ಸಂತಾನದ ಅದೃಷ್ಟಕ್ಕೆ ಏರ್ಪೇರಾಗುತ್ತೆ, ಆರೋಗ್ಯದಲ್ಲಿ ಹೆಚ್ಚು ಕರ್ಮ ಆಗ್ತಾ ಇರುತ್ತೆ. ಇಲ್ಲಿ ನಿಮ್ಮ ಪೂರ್ವ ಪುಣ್ಯ ಏನು ಬರ್ತಾ ಇದೆ ಅದು ನಿಮ್ಮ ಪೆಂಡಿಂಗ್ ಕರ್ಮ ಕಳಿಸುವುದರಲ್ಲಿ ಹೋಗ್ತಾ ಇದೆ. ಇದು ತುಂಬಾ ಇದೆ. ಸೊ ಮುಂದೆ 5 ಇದರ ಜೊತೆಗೆ 5 ಪ್ಲೇಲಿಸ್ಟ್ ಬರ್ತವೆ, ಆಂಗ್ಲ ಮಾಧ್ಯಮದಲ್ಲಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕನ್ಸಲ್ಟೇಷನ್ ಸ್ಟಾರ್ಟ್ಸ್ ಮತ್ತೆ ಜುಲೈ 19ರಿಂದ ರೀಸ್ಟಾರ್ಟ್ ಆಗ್ತವೆ. ಇನ್ನೂ ಸ್ವಲ್ಪ ದಿವಸ ಇರುತ್ತೆ ಕನ್ಸಲ್ಟೇಷನ್ ಸರ್ವಿಸಸ್ಸು, ಪೇಯ್ಡ್ ಕನ್ಸಲ್ಟೇಷನ್ಸು. ಸೊ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ಸ್ಗಳನ್ನ ಪಡೆಯಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಶ್ರೀ ಗುರುದೇವ ದತ್ತ.